ನಮಸ್ಕಾರ ಮೈಸೂರು. ಇವತ್ತು ನಾವು ಹೋಗ್ತಾ ಇರೋದೇ ಚಿಕ್ಕನಿಗೆ ಕಣ್ರಿ. ಬಟ್ ಚಿಕ್ಕನಿದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋ ರೋಡ್ನ ನೋಡ್ತಾ ಇದ್ರೆ ಫೀಲು ಕೇರಳ ಹೋಗ್ತಾ ಇದ್ದೀನೇನೋ ಅಂತ ಸಿಕ್ಕಾಪಟ್ಟೆ ನನಗಂತೂ ಮಾತ್ರ ಅನ್ಸೋದಲ್ಲ. ನೀವೇನಾದ್ರೂ ಅಲ್ಲಿಗೆ ಹೋಗಿ ಭೇಟಿ ಕೊಟ್ರೆ ನಿಮಗೂ ಹಂಗೆ ಅನ್ಸುತ್ತೆ ಕಣ್ರಿ. ಅದಾದ್ಮೇಲೆ ಇನ್ನೊಂದು ವಿಶೇಷತೆ ಇದೆ ಕಣ್ರಿ. ಒಂದೇ ಕಡೆ 5 ದೇವರುಗಳು ಬಂದು ನೆಲೆಸಿದೆ ಕಣ್ರಿ. ಈ 5 ದೇವಸ್ಥಾನಗಳನ್ನು ಎಷ್ಟು ಕ್ಲೀನಾಗಿ ನೋಡ್ಕೊತಾ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಕ್ಲೀನ್ ಆಗೈತೆ. ಇದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ಇದು TVS ಅವರು ಈ ದೇವಸ್ಥಾನಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಕಣ್ರಿ. ಅದರಿಂದ ದೇವಸ್ಥಾನ ಅಂತೂ ಸೂಪರ್ ಆಗಿದೆ, ಕ್ಲೀನ್ ಆಗೂ ಇದೆ. ಇನ್ನೊಂದು ವಿಶೇಷತೆ ಅಂದರೆ ಶ್ರೀ ಸಪ್ತಮಾಂತ್ರಿಕಾ ಸನ್ನಿಧಿ ಕಣ್ರಿ. ಈ ಸನ್ನಿಧಿಯಲ್ಲಿರೋ 7 ದೇವರುಗಳು ಉದ್ಭವವಾಗಿರುವಂಥ ದೇವರುಗಳು ಕಣ್ರಿ. ಇದೇನು ಹಂಗೆ ತಂದಿಟ್ಟಿರುವಂಥದ್ದಲ್ವೇ ಅಲ್ಲ. ಇದನ್ನೆಲ್ಲ 5 ದೇವರುಗಳಿದೆ ಅಂದರೆ ಆ 5 ದೇವರುಗಳು ಯಾವುದಪ್ಪ ಅಂದರೆ ಶ್ರೀ ಸೋಮೇಶ್ವರ ಸನ್ನಿಧಿ, ಶ್ರೀ ಭುವನೇಶ್ವರಿ ಸನ್ನಿಧಿ, ಶ್ರೀ ನಾರಾಯಣ ಸ್ವಾಮಿ ಸನ್ನಿಧಿ, ಸಪ್ತಮಾಂತ್ರಿಕಾ ಸನ್ನಿಧಿ ನೋಡಿದ್ರಲ್ಲ 7 ದೇವರು ಉದ್ಭವಲಿಂಗಗಳು. ಮತ್ತೆ ಇನ್ನೆರಡು ಯಾವುದಪ್ಪ ಅಂದರೆ ಶ್ರೀ ವೀರಭದ್ರೇಶ್ವರ ಸನ್ನಿಧಿ, ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಕಣ್ರಿ. ಈ ಊರ ಹಬ್ಬದ್ದು ಒಂದು ಜಲಕ್ ಇದೆ ಕಣ್ರಿ, ಅದನ್ನ ಆಮೇಲೆ ತೋರಿಸ್ತೀನಿ. ಈ ದೇವಸ್ಥಾನಗಳನ್ನ ಈ ಕೇರಳ ಥರ ಇರೋ ಪ್ಲೇಸ್ನ ನೋಡೋಕ್ಕೆ ಕಾರಣ ಇವ್ರೆ ನಮ್ಮ ಬ್ರೋ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿ. ಒಂದು ಹಬ್ಬದ ಜಲಕ್ ಇದೆ ಅಂತ ಹೇಳಿದ್ನಲ್ಲ, ಆ ಜಲಕ್ ನೀವಾಗ ತೋರಿಸ್ತೀನಿ ನೋಡಿ. ಊರನ್ನೇ ಮಾತ್ರ ಚಿಕ್ಕನೇ ಕಣ್ರಿ. ಮಾಡೋ ಹಬ್ಬ ಅಂತೂ ಅದ್ದೂರಿಯಾಗಿರುತ್ತೆ. ಜನ ಅಂತೂ ಸಾಗರ ಥರ ಸೇರಿ ಹರಿತಾ ಇರ್ತಾರೆ ಅನ್ಕೊಳ್ಳಿ. ಊರು ತುಂಬ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ. ಹಬ್ಬ ಏನೋ ಗ್ರ್ಯಾಂಡ್ ಆಗಿರುತ್ತೆ ಫ್ರೆಂಡ್ಸ್. ಯಾರು ಹಬ್ಬ ನೋಡೋಕ್ಕಂತೂ ಹೋಗಲ್ಲ. ರಿಲೇಷನ್ಸ್ ಕರೆದ್ರೆ ಹೋಗೋದು ಕಷ್ಟ ಆಗಿರೋ ಈ ಕಾಲದಲ್ಲಿ ಹಬ್ಬ ನೋಡೋಕೆ ಹೋಗ್ತೀರಾ. ಬಟ್ ಇರೋ 5 ದೇವಸ್ಥಾನ ಕ್ಲೀನೆಸ್ಸು ಮತ್ತು ಆ ನೇಚರ್ನ ನೋಡಬೇಕು ಅಂದರೆ ನೀವೆಲ್ಲಾದರೂ ಒಂದ್ಸಲ ಟ್ರೈ ಮಾಡಲೇಬೇಕು. ಇದೇ ಥರ ವೀಡಿಯೋಸು, ಇದೇ ಥರ ಪ್ಲೇಸ್ಗಳು, ಸ್ಪೆಷಲ್ ಪ್ಲೇಸ್ಗಳು ಬೇಕು ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನಿಮ್ಮೂರಲ್ಲೂ ಇದೇ ಥರ ಯಾವ್ದಾದ್ರು ಸ್ಪೆಷಲ್ ಪ್ಲೇಸ್ ಇದ್ದರೆ ಕಮೆಂಟ್ ಮಾಡಿ, ಬಂದು ವಿಸಿಟ್ ಮಾಡಿ. ಎಲ್ರಿಗೂ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ.